ಹಾಯ್ ಹಲೋ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಬಿಗ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋವನ್ನ ವೀಕ್ಷಿಸಿ. ನೋಡಿ ವೀಕ್ಷಕರೇ, ಅವರು ಇಬ್ರು ಕೂಡ ದಿನದಿಂದ ದಿನಕ್ಕೆ ಹತ್ತಿರವಾಗ್ತಾ ಇದ್ದಾರೆ. ಯಾರಿರಬಹುದು? ಎಸ್, ಹೇಳ್ತೀನಿ ಯಾರು ಅಂತ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜೊತೆಗೆ ಇನ್ನು ತ್ರಿವಿಕ್ರಮ್ ಅವರ ಜೊತೆಗೆ ಮೋಕ್ಷಿತಾ ಅವರು ಕೆಲವು ಬಾರಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಮೋಕ್ಷಿತಾ ಅವರು ಸಾಕಷ್ಟು ಬಾರಿ ಒಬ್ಬಂಟಿಯಾಗಿಯೇ ಇದ್ದಾರೆ. ಯಾಕಿರಬಹುದು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋವನ್ನ ವೀಕ್ಷಿಸಿ. ಹೌದು ವೀಕ್ಷಕರೇ, ಮೋಕ್ಷಿತಾ ಪೈ ಅವರು ಬಿಗ್ ಬಾಸ್ ಮೊದಲ ದಿನದಿಂದಲೂ ಇದುವರೆಗೂ ಕೂಡ ತನ್ನ ಮಾತುಗಳನ್ನ ನೀಟಾಗಿ ನೇರವಾಗಿ ಹೇಳ್ತಾ ಇದ್ರು. ಜೊತೆಗೆ ತನ್ನ ಫ್ರೆಂಡ್ಶಿಪ್ ಅನ್ನ ಗೌತಮಿ ಜಾಧವ್ ಹಾಗೂ ಉಗ್ರಂ ಮಂಜು ಅವರ ಜೊತೆಗೆ ಬೆಳೆಸಿಕೊಂಡಿದ್ರು. ಇದೀಗ ಮೋಕ್ಷಿತಾ ಅವರಿಗೆ ಅವರ ಫ್ರೆಂಡ್ಶಿಪ್ ಮೇಲೆ ಒಂದಿಷ್ಟು ಬೇಸರ ಉಂಟಾಗಿದೆ. ನೀವು ಕೂಡ ಗಮನಿಸಿರ್ಬೋದು, ಮೋಕ್ಷಿತಾ ಅವರು ಗೌತಮಿ ಹಾಗೂ ಉಗ್ರಂ ಮಂಜು ಅವರಿಂದ ಕೊಂಚ ದೂರವಾಗ್ತಾ ಇದ್ದಾರೆ. ಜೊತೆಗೆ ಅವರಿಂದ ದೂರನೇ ಉಳಿತಾ ಇದ್ದಾರೆ. ಮೊದಲು ಮೋಕ್ಷಿತಾ ಪೈ ಅವರು ಇವರಿಬ್ಬರ ಜೊತೆಯೇ ಜಾಸ್ತಿಯಾಗಿ ಕಾಲ ಕಳೀತಾ ಇದ್ರು. ಇದರಿಂದ ಅದೇ ಒಂದು ಸರ್ಕಲ್ ಅಲ್ಲಿ ಖುಷಿಯಾಗಿದ್ರು. ಬರ್ತಾ ಗೌತಮಿ ಹಾಗೂ ಉಗ್ರಂ ಮಂಜು ಅವರು ಇಬ್ಬರೇ ಸ್ವಲ್ಪ ಜಾಸ್ತಿಯಾಗಿ ಒಡನಾಟವನ್ನ ಇಟ್ಕೊಂಡಿದ್ರು. ಅದೇನೇ ಇದ್ರೂ ಕೂಡ ಇಬ್ರು ಕೂಡ ಮಾತನಾಡಿಕೊಳ್ತಾ ಇದ್ರು. ಉಗ್ರಂ ಮಂಜು ಅವರ ವಿಚಾರವಾಗಿ ಗೌತಮಿ ಅವರು ಸ್ಟ್ಯಾಂಡ್ ತಗೊಳ್ತಾ ಇದ್ರು. ಆದ್ರೆ ಉಗ್ರಂ ಮಂಜು ಕೂಡ ಅದೇ ರೀತಿಯಾಗಿ ಗೌತಮಿ ಅವರ ಪರವಾಗಿಯೇ ಮಾತನಾಡ್ತಾ ಇದ್ರು. ಗೌತಮಿ ಅವರಿಗೆ ಏನಾದ್ರೂ ಬೇಜಾರವಾದ್ರೆ ಮಂಜು ಅವರು ಬಂದು ಸಮಾಧಾನ ಪಡಿಸ್ತಾ ಇದ್ರು. ಇಂತಹ ಸೂಕ್ಷ್ಮತೆಗಳನ್ನ ಗಮನಿಸಿದ ಮೋಕ್ಷಿತಾ ಪೈ ಅವರು ಇವರಿಬ್ಬರು ಕೂಡ ನನ್ನನ್ನ ಮೂಲೆಗುಂಪು ಮಾಡ್ತಿದ್ದಾರೆ ಅಂತ ಎದುರುಗಡೆ ಹೇಳ್ಕೊಳ್ತಾ ಇದ್ರು. ಹಾಗೆ ನನಗೆ ಒಬ್ಬಂಟಿಯಾಗಿಯೇ ನಾನಿಲ್ಲಿ ಬಂದಿರೋದು ಒಬ್ಬಂಟಿಯಾಗಿಯೇ, ಸೊ ಹಾಗಾಗಿ ನಾನು ಒಬ್ಬಂಟಿಯಾಗಿ ಆಟವನ್ನ ಆಡ್ತೀನಿ, ನಾನು ಒಬ್ಬಳೇ ಆಟಗಳನ್ನ ಆಡ್ತೀನಿ, ನನ್ನವರು ಅಂತ ಅಂದುಕೊಂಡವರು ನನ್ನ ಜೊತೆನೇ ಇಲ್ಲ ಅಂತ ತನ್ನನ್ನು ತಾನೇ ಸ್ಟ್ರಾಂಗ್ ಆಗಿ ಹೇಳ್ಕೊಳ್ತಾರೆ. ಅದು ನೀವು ಗಮನಿಸಿರ್ಬೋದು, ಎಪಿಸೋಡ್ಗಳಲ್ಲಿ ಅವರೊಬ್ಬರೇ ಕೂತ್ಕೊಂಡು ಮಾತನಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವು ದಿನಗಳಿಂದ ಮೋಕ್ಷಿತಾ ಪೈ ಅವರು ತ್ರಿವಿಕ್ರಮ್ ಜೊತೆ ಕೊಂಚ ಜಾಸ್ತಿಯಾಗಿಯೇ ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಉಗ್ರಂ ಮಂಜು ಅವರ ಬಗ್ಗೆ ತ್ರಿವಿಕ್ರಮ್ ಅವರಿಗೆ ಒಂದಿಷ್ಟು ಅಸಮಾಧಾನ ಇದೆ. ಇವರ ಇವರು ಫ್ರೆಂಡ್ಶಿಪ್ಗೆ ಯಾವ ರೀತಿಯಾಗಿ ಬೆಲೆ ಕೊಡ್ತಾರೆ ಅನ್ನೋದು ಒಂದಿಷ್ಟು ಮಾತುಕತೆ ಕೂಡ ಆಗಿತ್ತು ಈ ಹಿಂದೆ. ಯಾವ ರೀತಿಯಾಗಿ ಫ್ರೆಂಡ್ಶಿಪ್ ಅನ್ನ ನೋಡ್ತಾರೆ ಉಗ್ರಂ ಮಂಜು ಅವರು ಅಂತ ತ್ರಿವಿಕ್ರಮ್ ಅವರಿಗೆ ಈಗಾಗಲೇ ಆಲ್ರೆಡಿ ಗಮನಕ್ಕೆ ಬಂದಿದೆ. ಇದೀಗ ಅದೇ ಗುಂಪಿಗೆ ಸೇರಿದಂತಹ ಮೋಕ್ಷಿತಾ ಪೈ ಅವರು ಕೂಡ ಅವರಿಬ್ಬರಿಂದ ಗೌತಮಿ ಹಾಗೂ ಉಗ್ರಂ ಮಂಜು ಅವರಿಬ್ಬರಿಂದ ಒಂದಿಷ್ಟು ದೂರವೇ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಒಬ್ಬಂಟಿಯಾಗಿಯೇ ಆಟವನ್ನ ಆಡೋಕೆ ಫುಲ್ ಸಜ್ಜಾಗಿದ್ದಾರೆ. ಇದು ನೀವು ಗಮನಿಸಿರಬಹುದು. ತ್ರಿವಿಕ್ರಮ್ ಅವರ ಜೊತೆ ತ್ರಿವಿಕ್ರಮ್ ಅವರ ಬಗ್ಗೆ ನಾವು ಹೇಳುವಾಗ್ಲೂ ಕೂಡ ಅವರು ಒಂಥರ ಒಬ್ಬಂಟಿಯಾಗಿಯೇ ಇದ್ದಾರೆ. ಕೆಲವೊಂದು ಬಾರಿ ಭವ್ಯ ಗೌಡ ಅವರ ಜೊತೆ ಮಾತನಾಡಿದ್ರು ಕೂಡ ತನ್ನ ಆಟಗಳನ್ನ ತಾನು ಮೈಂಡ್ ಗೇಮ್ ಅನ್ನ ತುಂಬಾ ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ. ಜೊತೆಗೆ ತುಂಬಾ ಚೆನ್ನಾಗಿ ಆಟಗಳನ್ನ ಕೂಡ ಆಡ್ತಾ ಇದ್ದಾರೆ. ಒಬ್ಬಂಟಿಯಾಗಿ ಇದ್ದಾರೆ ಅಂತಾನೆ ಹೇಳ್ಬೋದು, ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಇದೀಗ ಮೋಕ್ಷಿತಾ ಅವರು ಕೂಡ ಒಂದಿಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ತಾನು ಕೂಡ ಒಬ್ಬಂಟಿಯಾಗಿ ಇರಬೇಕು, ಒಬ್ಬಂಟಿಯಾಗಿ ಆಡಬೇಕು, ಮನೆಯಲ್ಲಿ ಒಬ್ಬಳೇ ಬಂದಿದ್ದೀನಿ, ಸೊ ಹಾಗಾಗಿ ಒಬ್ಬಳೇ ಇಲ್ಲಿ ಆಟಗಳನ್ನ ಆಡಬೇಕು ಅಂತ ತನ್ನನ್ನು ತಾನೇ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದನ್ನು ಕೂಡ ಗಮನಿಸಿರ್ಬೋದು. ಹಾಗೆ ನಿನ್ನೆಯ ಎಪಿಸೋಡಲ್ಲೂ ಕೂಡ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ಒಂದಿಷ್ಟು 2 ಟೀಮ್ ಮಾಡಿದ್ರು. ಸೊ ಅದರಲ್ಲಿ ಒಂದು ಟೀಮ್ ವಿನ್ ಆಯಿತು, ಮೋಕ್ಷಿತಾ ಅವರು ಇರುವಂತಹ ಟೀಮೇ ವಿನ್ ಆಯಿತು. ಅದರಲ್ಲಿ ಮೋಕ್ಷಿತಾ ಅವರನ್ನ ಉಸ್ತುವಾರಿಯಾಗಿ ಹೇಳಿದ್ರು. ಹಾಗಾಗಿ ಆಟ ಯಾರು ಆಡಿದ್ರು ಅವರಿಗೆ ಮಾತ್ರ ಅಲ್ಲಿ ಒಂದಿಷ್ಟು ಅಂಕಗಳನ್ನ ಕೊಡುವಂತಹ ಒಂದು ಪ್ರೊಸೆಸ್ ಇತ್ತು. ಇದರಿಂದಾಗಿ ಮೋಕ್ಷಿತಾ ಅವರಿಗೆ ಏನು ಕೊಟ್ಟಿರಲಿಲ್ಲ. ಯಾಕಂತಂದ್ರೆ ಮೋಕ್ಷಿತಾ ಅವರು ಆಟವನ್ನ ಆಡಿಲ್ಲ, ನಿನ್ನೆಯ ಆಟವನ್ನ ಅವರು ಆಡಿಲ್ಲ ಅನ್ನೋದು ಒಂದೇ ಒಂದು ಕಾರಣಕ್ಕಾಗಿ ಮೋಕ್ಷಿತಾ ಅವರಿಗೆ ಅಲ್ಲಿ ಅಂಕಗಳನ್ನ ನೀಡಲಾಗಿಲ್ಲ. ಅಥವಾ ಒಂದಿಷ್ಟು ಅಮೌಂಟ್ ಅಂತ ಬಂದಿರುತ್ತಲ್ವ, ನೀವು ಗಮನಿಸಿರ್ಬೋದು, ಅದನ್ನ ಮೋಕ್ಷಿತಾ ಅವರಿಗೆ ಕೊಟ್ಟಿರಲಿಲ್ಲ. ಅದಕ್ಕೆ ಮೋಕ್ಷಿತಾ ಅವರು ನೊಂದ್ಕೊಂಡು ಸೀದಾ ಬಂದು ಇನ್ನೊಂದು ಟೀಮ್ ಅವ್ರ ಜೊತೆ ಹೇಳ್ಕೊಳ್ತಾರೆ, ನನಗೆ ಕೊಡಬೇಕಿತ್ತು, ನಾನು ಕೂಡ ಆಟದಲ್ಲಿ ಭಾಗಿಯಾಗಿದ್ದೆ, ನನಗೂ ಕೂಡ ಇಂದಿಷ್ಟು ಅಂಕಗಳನ್ನ ಕೊಡಬೇಕಿತ್ತು ಅನ್ನುವಂಥ ಒಂದು ವಿಚಾರವನ್ನ ಹೇಳ್ಕೊಳ್ತಾರೆ, ತನ್ನ ನೋವನ್ನ ಹೇಳ್ಕೊಳ್ತಾರೆ. ಎಲ್ಲೋ ಒಂದು ಕಡೆ ನನ್ನನ್ನು ದೂರ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಟೀಮ್ನಲ್ಲಿ ಅಂತ ತನ್ನ ನೋವನ್ನ ಹೇಳ್ಕೊಳ್ತಾರೆ.
ಹೇಳ್ಕೊಳ್ತಾರೆ. ಸೊ ಇದನ್ನು ಕೂಡ ನಿಮಗೆ ಗಮನಿಸಿದ್ರೆ ಗೊತ್ತಾಗ್ಬೋದು. ಎಲ್ಲೋ ಒಂದು ಕಡೆ ಮೋಕ್ಷಿತಾ ಪೈ ಅವರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಮನೆ ಮಂದಿ, ಒಂದಿಷ್ಟು ಕೆಲವೊಂದು ಗ್ರೂಪ್ ಅನ್ನುವಂಥದ್ದು. ಸೊ ಇದಕ್ಕೆ ಕಾರಣ ಯಾರು ಅನ್ನುವಂಥದ್ದು ಕೂಡ ನೀವು ಗಮನಿಸಿರಬಹುದು. ಹಾಗೆ ಮೋಕ್ಷಿತಾ ಅವರು ಇಷ್ಟೆಲ್ಲ ಆದರೂ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ತನ್ನ ಮಾತುಗಳನ್ನು ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಒಬ್ಬಂಟಿಯಾಗಿ ಕಣ್ಣೀರು ಹಾಕ್ತಾ ಇಲ್ಲ, ತುಂಬ ಸ್ಟ್ರಾಂಗ್ ಆಗಿ ತನ್ನ ನಿರ್ಧಾರಗಳನ್ನು ಹೇಳ್ಕೊಳ್ತಾ ಇದ್ದಾರೆ ಅನ್ನೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನೀವು ಖಂಡಿತವಾಗ್ಲೂ ಮುಕ್ತವಾಗಿ ತಿಳಿಸ್ಬೋದು. ನೀವು ಮೋಕ್ಷಿತಾ ಪೈ ಅವರ ಫ್ಯಾನ್ ಆಗಿದ್ದರೆ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸೋಕೆ ತುಂಬಾ ಸೂಕ್ತವಾದ ಸಮಯ ಅಂತ ಹೇಳುವುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ಇನ್ನೂ ಕೂಡ ಜಾಸ್ತಿಯಾಗಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.